ಮಹಾಭಾರತದ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 19ರಿಂದ ದೇಶದಲ್ಲಿ ಮತದಾನ ಆರಂಭ ಆಗಲಿದೆ. ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯೋದಿದೆ. ಇನ್ನು ಏಪ್ರಿಲ್ 26ರಂದು ಮೊದಲ ಹಂತ, ಮೇ 7ರಂದು 2 ಹಂತಗಳಲ್ಲಿ ಕರ್ನಾಟಕದ ಮತದಾರರು ದೇಶದ ಅಧಿಕಾರ ಯಾರ ಕೈಗಿರಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಲಿದ್ದಾರೆ. ದೇಶವ್ಯಾಪಿ ನೀತಿ ಸಂಹಿತೆ ಈಗಾಗಲೇ ಜಾರಿಯಾಗಿದೆ. जनरल इलेक्शंस टू दी लोकसभा विश्व का सबसे बड़ा लोकतांत्रिक त्योहार है. 543 पार्लियामेंट्री कॉन्स्टिट्यूएंसीज विल डू इट इन 7 pages. ಮಹಾಭಾರತದ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 19ರಿಂದ ದೇಶದಲ್ಲಿ ಮತದಾನ ಆರಂಭವಾಗಲಿದೆ. ಒಟ್ಟು 7 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದೆ. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 26ರಂದು ಮೊದಲ ಹಂತ, ಮೇ 7ರಂದು 2ನೇ ಹಂತದ ಮತದಾನ ನಡೆಯಲಿದೆ. ದೇಶವ್ಯಾಪಿ ನೀತಿ ಸಂಹಿತೆ ಈಗಾಗಲೇ ಜಾರಿಯಾಗಿದೆ. ಮಹಾಭಾರತದ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್. 7 ಹಂತಗಳಲ್ಲಿ ಮತದಾನ. ಜೂನ್ 4ಕ್ಕೆ ರಿಸಲ್ಟ್. ಇಡೀ ದೇಶ ಕಾತರದಿಂದ ಕಾದು ಕೂತಿದ್ದ ಮಹಾ ಚುನಾವಣೆಯ ದಿನಾಂಕ ಫಿಕ್ಸ್ ಆಗಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ದಿನಾಂಕ ಘೋಷಣೆ ಮಾಡಿದ್ರು. ಒಟ್ಟು 543 ಕ್ಷೇತ್ರಗಳಿದ್ದು 412 ಸಾಮಾನ್ಯ, ಎಸ್ಸಿ 84, ಎಸ್ಟಿ 47 ಸ್ಥಾನಗಳಿಗೆ ಚುನಾವಣೆ ಘೋಷಣೆಯಾಗಿದೆ. ಮೊದಲ ಹಂತದ ಮತದಾನ ಏಪ್ರಿಲ್ 19ರಂದು 101 ಕ್ಷೇತ್ರಗಳಿಗೆ ನಡೆಯಲಿದೆ. 2ನೇ ಹಂತದ ಮತದಾನ ಏಪ್ರಿಲ್ 26ರಂದು 89 ಕ್ಷೇತ್ರಗಳಿಗೆ ನಡೆಯಲಿದೆ. 3ನೇ ಹಂತದ ಮತದಾನ ಮೇ 7ರಂದು 94 ಕ್ಷೇತ್ರಗಳಿಗೆ ನಡೆಯಲಿದೆ. 4ನೇ ಹಂತದ ಮತದಾನ ಮೇ 13ರಂದು 96 ಕ್ಷೇತ್ರಗಳಿಗೆ ನಡೆಯಲಿದೆ. 5ನೇ ಹಂತದ ಮತದಾನ ಮೇ 20ರಂದು 49 ಕ್ಷೇತ್ರಗಳಿಗೆ ನಡೆಯಲಿದೆ. 6ನೇ ಹಂತದ ಮತದಾನ ಮೇ 25ರಂದು 57 ಕ್ಷೇತ್ರಗಳಿಗೆ ನಡೆಯಲಿದೆ. ಕೊನೆಯ ಹಂತದ ಮತದಾನ ಜೂನ್ 1ರಂದು 57 ಕ್ಷೇತ್ರಗಳಿಗೆ ನಡೆಯಲಿದೆ. ಎಲ್ಲ 543 ಕ್ಷೇತ್ರಗಳ ಮತ ಎಣಿಕೆ ರಿಸಲ್ಟ್ ಜೂನ್ 4ರಂದು ಹೊರಬೀಳಲಿದೆ. फेज 1 में 102 कॉन्स्टिट्यूएंसीज, फेज 2 में 89, फेज 3 में 94, फेज 4 में 96, 49, 57, 57. So we'll start with the 102, the largest, slowly come down and finish northeast, move up from the south and finish the western area. तो इसमें वेदर और हर चीज़ का ध्यान रखते हुए काफ़ी सोचने के बाद ये शेड्यूल बनाया गया है. ಕರ್ನಾಟಕದಲ್ಲಿ 2 ಹಂತಗಳ ಮತದಾನ. ಏಪ್ರಿಲ್ 26, ಮೇ 7ರಂದು ಮತದಾನ. ಜೂನ್ 4ಕ್ಕೆ ರಿಸಲ್ಟ್. ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಏಪ್ರಿಲ್ 26ರಂದು ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ, ಮೇ 7ರಂದು ಇನ್ನುಳಿದ 14 ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ ನಡೆಯಲಿದೆ. ಜೂನ್ 4ರಂದೇ ಎಲ್ಲಾ ಕ್ಷೇತ್ರಗಳ ಫಲಿತಾಂಶ ಹೊರಬೀಳಲಿದೆ. ಕರ್ನಾಟಕ ಮೊದಲ ಹಂತ ಏಪ್ರಿಲ್ 26. ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಉಡುಪಿ ಚಿಕ್ಕಮಗಳೂರು, ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು ಕೊಡಗು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ದಕ್ಷಿಣ ಕನ್ನಡ. ಇನ್ನು 2ನೇ ಹಂತದಲ್ಲಿ ಧಾರವಾಡ, ರಾಯಚೂರು, ವಿಜಯಪುರ, ಶಿವಮೊಗ್ಗ, ದಾವಣಗೆರೆ, ಕಲಬುರಗಿ, ಹಾವೇರಿ, ಗದಗ, ಉತ್ತರ ಕನ್ನಡ, ಬಳ್ಳಾರಿ, ಕೊಪ್ಪಳ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಬೀದರ್ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. Second phase notification will start on 28th of March and date of poll will be 26th of April, जिसमें हम नॉर्थ ईस्ट में काफी जगह चुनाव को कंप्लीट करते हुए, तमिलनाडु में कंप्लीट करते हुए 2 राज्य 4 बार में जाएंगे, कर्नाटका, राजस्थान, त्रिपुरा, मणिपुर. ದೇಶದ 4 ರಾಜ್ಯಗಳ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿದೆ. ಆಂಧ್ರ ಪ್ರದೇಶ, ಒಡಿಶಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ರಾಜ್ಯಗಳಿಗೆ ಎಲೆಕ್ಷನ್ ನಡೆಯಲಿದೆ. ಆಂಧ್ರ ಪ್ರದೇಶದಲ್ಲಿ ಮೇ 13ರಂದು ಒಂದೇ ಹಂತದ ಚುನಾವಣೆ. ಅರುಣಾಚಲ ಪ್ರದೇಶದಲ್ಲಿ ಏಪ್ರಿಲ್ 19ರಂದು ಒಂದೇ ಹಂತದ ಮತದಾನ. ಸಿಕ್ಕಿಂನಲ್ಲಿ ಏಪ್ರಿಲ್ 19ರಂದು ಒಂದೇ ಹಂತದ ಮತದಾನ. ಒಡಿಶಾದಲ್ಲಿ ಮೇ 13, ಮೇ 20ರಂದು 2 ಹಂತಗಳಲ್ಲಿ ಮತದಾನ. ಜೂನ್ 4ರಂದು ಎಲ್ಲ ಮತದಾನದ ಫಲಿತಾಂಶ. ದೇಶದ 13 ರಾಜ್ಯಗಳ 26 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಘೋಷಣೆಯಾಗಿದೆ. ಕರ್ನಾಟಕದ ಸುರಪುರ ಕ್ಷೇತ್ರಕ್ಕೂ ಬೈ ಎಲೆಕ್ಷನ್ ಘೋಷಣೆಯಾಗಿದೆ. ಮೇ 7ರಂದು ರಾಜ್ಯದಲ್ಲಿ 2ನೇ ಹಂತದ ಲೋಕಸಭೆ ಚುನಾವಣೆ ದಿನವೇ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಕೂಡ ನಡೆಯಲಿದೆ. ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ನಿಧನದಿಂದ ತೆರವಾಗಿದೆ ಸುರಪುರ ಕ್ಷೇತ್ರ.
ದೇಶದಲ್ಲಿ ಒಟ್ಟು 49.72 ಕೋಟಿ ಪುರುಷ ಮತದಾರರಿದ್ದಾರೆ. ಮಹಿಳಾ ಮತದಾರರು 47.15 ಕೋಟಿ. 80 ವರ್ಷ ದಾಟಿದ ಮತದಾರರು 1.98 ಕೋಟಿ. ಹಾಗೆ ಈ ಚುನಾವಣೆಯ ಮೊದಲ ಮತದಾರರ ಸಂಖ್ಯೆ 1.84 ಕೋಟಿ. ಮತದಾನಕ್ಕಾಗಿ 10.5 ಲಕ್ಷ ಮತಗಟ್ಟೆಗಳಿವೆ. 1.5 ಕೋಟಿ ಮತಗಟ್ಟೆ ಅಧಿಕಾರಿಗಳು 55 ಲಕ್ಷ ಇವಿಎಂಗಳಿಂದ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ. धन बल का जो उपयोग है, जो धन का उपयोग है, जैसे बल का उपयोग कुछ राज्यों में ज्यादा है, ऐसी धन का उपयोग भी कुछ राज्यों में ज्यादा है. वी आर अवेयर फुल्ली. मिसयूज ऑफ मनी हम नहीं होने देंगे. फ्रीबीज, लिकर, कैश, कुकर, साड़ी, मशीन्स, whatever kind of freebies किस किस स्टेट में बंटने की शिकायतें आती हैं, उसको 100% रोकें. Banks would look at if there is a demand, spurt in demand of the cash in the chests. All airports in the country would be checked regularly. We are also conscious that on social media, in democracy, you should not be allowed to create fake news which is not based on facts. ಕೇಂದ್ರ ಚುನಾವಣೆ ಘೋಷಣೆ ಆಗುತ್ತಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ರಾಜ್ಯದ ಸಿದ್ಧತೆಗಳ ಬಗ್ಗೆ ಮಾಹಿತಿ ನೀಡಿದರು. ನಮ್ಮ ರಾಜ್ಯದಲ್ಲಿ ಟೋಟಲ್ ಮತದಾರರು ಇವತ್ತು 5,42,54,500. ಪುರುಷ ಮತದಾರರು 2,71,66,220 ಮತ್ತು ಮಹಿಳೆ ಮತದಾರರು 2,70,83,347. 11,24,622 are young voters, first time voters. PWD voters, ದಿವ್ಯಾಂಗ ಮತದಾರರು 6,12,154. ಬ್ಯಾಂಗ್ಳೂರ್ ನಾರ್ತ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮ್ಯಾಕ್ಸಿಮಮ್ ವೋಟರ್ಸ್ ಇದ್ದಾರೆ. ಸ್ಮಾಲೆಸ್ಟ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಮತದಾರ ಸಂಖ್ಯೆ ನೋಡಿದರೆ ಉಡುಪಿ ಚಿಕ್ಕಮಗಳೂರು. ಚುನಾವಣೆ ಘೋಷಣೆ ಆಗುತ್ತಲೇ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಇಲ್ಲಿದೆ. ಆಯೋಗ 2024ರ ಲೋಕಸಭೆ ಚುನಾವಣೆ ದಿನಾಂಕಗಳನ್ನು ಪ್ರಕಟಿಸಿದೆ. ನಾವು ಬಿಜೆಪಿ ಎನ್ಡಿಎ ಚುನಾವಣೆಗೆ ಸಂಪೂರ್ಣ ಸಿದ್ಧರಾಗಿದ್ದೇವೆ. ಉತ್ತಮ ಆಡಳಿತ ಮತ್ತು ಕ್ಷೇತ್ರಗಳಾದ್ಯಂತ ಸೇವೆಯ ವಿತರಣೆಯ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಆಧಾರದ ಮೇಲೆ ನಾವು ಜನರ ಬಳಿಗೆ ಹೋಗುತ್ತಿದ್ದೇವೆ. ಹ್ಯಾಶ್ಟ್ಯಾಗ್ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ್ ಎಂದು ಚುನಾವಣೆ ಘೋಷಣೆಯನ್ನ ಸ್ವಾಗತಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚುನಾವಣೆಯ ದಿನಾಂಕ ಘೋಷಣೆಯನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದರು. ಆದರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕಿಸಿದ್ದಾರೆ. ಬಿಜೆಪಿಗೆ ಅನುಕೂಲಕರವಾಗುವಂತಹ ಸುದೀರ್ಘ ಚುನಾವಣೆಯನ್ನು ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಎಐಸಿಸಿ ಅಧ್ಯಕ್ಷರಿಂದ ಬಂದಿದೆ. 2.5 ತಿಂಗಳ ತನಕ ಎಲೆಕ್ಷನ್ ಪ್ರೋಸೆಸ್ಸೇ ನಡೀತಾ ಇರ್ತದೆ. ಇದರಿಂದ ನಮ್ಮ ಡೆವಲಪ್ಮೆಂಟ್ ವರ್ಕ್ ಎಲ್ಲ ನಿಂತು ಹೋಗ್ತವೆ. ನಿಯರ್ಲಿ 1/3 ಬಜೆಟ್ ನಮ್ಮ ರಾಜ್ಯದ್ದು ಎಲ್ಲ ದೇಶದ್ದು ಎಲ್ಲ ನಿಂತು ಹೋಗ್ತದೆ. ಇಷ್ಟೊಂದು ಲಾಂಗ್ ಅದು ಕೋಡ್ ಆಫ್ ಕಂಡಕ್ಟ್ ಹಾಕಿ, ಬೇರೆ ಕಡೆನೂ ಎಲೆಕ್ಷನ್ ನಡೀತಾವೆ, ಬಟ್ ಈ ಕೋಡ್ ಆಫ್ ಕಂಡಕ್ಟ್ ಈ ರೀತಿಯಾಗಿ ಇರೋದಿಲ್ಲ. ಅವ್ರ ಕೆಲಸನೂ ನಡೀತಿರ್ತದೆ, ಆ ಕಡೆ ಡೆವಲಪ್ಮೆಂಟ್ ವರ್ಕ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಡೀತದೆ. ಇನ್ನೊಂದು ಕಡೆ ಎಲೆಕ್ಷನ್ನು ನಡೀತದೆ. ಇಲ್ಲಿ ನೀವು ಎಲೆಕ್ಷನ್ ಅಂದ್ರೆ ಕೆಲಸ ಮಾಡಬೇಡಿ, ಡೆವಲಪ್ಮೆಂಟ್ ಮಾಡಬೇಡಿ, ಇನ್ಫ್ರಾಸ್ಟ್ರಕ್ಚರ್ ಮುಂದಕ್ಕೆ ಒಯ್ಯಬೇಡಿ. 7 ಹಂತದ ಚುನಾವಣೆಯನ್ನ ಘೋಷಣೆ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ 2ನೇ ಹಂತ, 3ನೇ ಹಂತ. ಸೊ ನಾವು ಚುನಾವಣೆಯನ್ನ ಯಾವಾಗಲೂ ಕೂಡ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಆತ್ಮವಿಶ್ವಾಸದಿಂದ ಚುನಾವಣೆಯನ್ನ ಎದುರಿಸ್ತೇವೆ. ನಾವೀಗಾಗಲೇ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರುಗಳನ್ನ, ಮತದಾರರನ್ನ ಚುನಾವಣೆ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ನಾವು ಕಳೆದ 7-8 ತಿಂಗಳಿಂದ ನಮ್ಮ ಮತದಾರರನ್ನು ತಯಾರು ಮಾಡಿದ್ದೇವೆ. 1 ಫೇಸ್ ಇರಲಿ, 2 ಫೇಸ್ ಇರಲಿ, ನಾವು ಚುನಾವಣೆ ಎದುರಿಸೋದಕ್ಕೆ ನಾವು ಸಜ್ಜಾಗಿದ್ದೇವೆ. ನಮ್ಮ ಕಾರ್ಯಕರ್ತರು ಕೂಡ ಸಜ್ಜಾಗಿದ್ದರು. 2 ಫೇಸಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು ನಮಗೇನು ತೊಂದರೆ ಇಲ್ಲ. ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ವಿಶ್ವಾಸದಲ್ಲಿದ್ದಾರೆ, ರಣೋತ್ಸಾಹದಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ. ಇಡೀ ದೇಶದ ಪ್ರತಿಯೊಬ್ಬ ಮತದಾರನು ಸಜ್ಜಾಗಿ ಎದುರು ನೋಡ್ತಿದ್ದಾನೆ. ಈ ಒಂದು 18ನೇ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಜನರ ಅಭಿಪ್ರಾಯ ಮತ್ತು ಅವರ ಭಾವನೆ. ಹಾಗಾಗಿ ಇವತ್ತೇನು 7 ಹಂತದಲ್ಲಿ ಇಡೀ ದೇಶದಲ್ಲಿ ಚುನಾವಣೆ ಘೋಷಣೆ ಆಗಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ 2ನೇ ಹಂತ ಮತ್ತು 3ನೇ ಹಂತದಲ್ಲಿ ಚುನಾವಣೆ ನಡೀತಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ
ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸಜ್ಜಾಗಿದೆ ಮತ್ತು ಕರ್ನಾಟಕದ ಜನ ಸಜ್ಜಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.